ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ದಪ್ಪ ಅವಲಕ್ಕಿಯನ್ನು ಬಳಸಿಕೊಂಡು ಯಾವ ಥರ ಅವಲಕ್ಕಿ ಮನೋಹರವನ್ನು ಮಾಡೋದು ಅಂತ ನೋಡೋಣ. ತುಂಬಾ ಗರಿಗರಿಯಾಗಿ ಬಂದಿರುವಂತಹ ಈ ಅವಲಕ್ಕಿ ಮನೋಹರವನ್ನು ಇನ್ನು ತುಪ್ಪದ ಜೊತೆ ಹಾಕಿ ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಮತ್ತಷ್ಟು ತಿನ್ನೋಣ ಅಂತ ಅನಿಸುತ್ತೆ. ಇನ್ನು ವಿಶೇಷವಾಗಿ ಮಂಗಳೂರು ಕಡೆ ಇದನ್ನು ಅಷ್ಟಮಿ ದಿವಸ ನೈವೇದ್ಯಕ್ಕೆ ಸಮರ್ಪಣೆಯನ್ನು ಮಾಡ್ತೀವಿ. ಹಾಗಾಗಿ ಕೃಷ್ಣ ದೇವರಿಗೆ ತುಂಬಾ ಪ್ರಿಯವಾದಂತಹ ಈ ಅವಲಕ್ಕಿ ಮನೋಹರವನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನಿವತ್ತು ದಪ್ಪ ಅವಲಕ್ಕಿಯನ್ನು ಬಳಸ್ಕೊಂಡು ಯಾವ ಥರ ಅವಲಕ್ಕಿ ಮನೋಹರವನ್ನು ಮಾಡೋದು ಅಂತ ತೋರಿಸ್ತಾ ಇರುವ ಕಾರಣ ನಾನಿಲ್ಲಿ 3/4 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಇನ್ನು ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಬೇಕಾಗತ್ತೆ. ಎಣ್ಣೆಯನ್ನು ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನು ಅದರ ಮೇಲಿಂದ ಒಂದು ಸ್ಟ್ರೈನರನ್ನು ಇಟ್ಕೊಳ್ಳಿ. ಹೀಗೆ ಆವಾಗ ನಿಮಗೆ ದಪ್ಪ ಅವಲಕ್ಕಿಯನ್ನು ಹುರಿಯೋದು ಕೂಡ ತುಂಬ ಸುಲಭ ಆಗುತ್ತೆ. ಇನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬ್ಯಾಚ್ ವೈಸಲ್ಲಾಗಿ ಇದನ್ನು ಕರೆದು ತಗೊಳ್ಬೇಕು. ಒಮ್ಮೆಲೆ 3/4 ಕಪ್ಪನ್ನು ಹಾಕೋದಕ್ಕೆ ಅಂತ ಹೋಗಬೇಡಿ. ಸ್ವಲ್ಪನೇ ಕೈಯಿಂದ ತೆಗೆದು ಹಾಕಿ ನೋಡಿ, ಸ್ಪೂನ್ನ ಸಹಾಯದಿಂದ ಹೀಗೆ ಕರೆದು ತಗೊಳ್ಳಿ. ಆವಾಗ ಚೆನ್ನಾಗಿ ಇದು ಅರಳ್ಕೊಂಡು ಬರುತ್ತೆ. ನೋಡ್ತಿರ್ಬೋದು ನೀವೀಗ. ಇನ್ನು ಒಂದೇ ಸಲದನ್ನು ತೆಗೆದು ಒಂದು ದೊಡ್ಡ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಎರಡನೇ ಬಾರಿಗೂ ಸಹ ಹಾಗೆಯೇ ಆದಷ್ಟು ಮೀಡಿಯಮ್ ಊರಿನಲ್ಲೇ ಇಟ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಅರಳ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ನಾನೀಗ ಎರಡನೇ ಬಾರಿಗೆ ಹಾಕಿರೋದನ್ನು ತೋರಿಸ್ತಾ ಇದ್ದೀನಲ್ಲ, ಹೀಗೇ ಮಾಡ್ಕೊಳ್ಳಿ. ಎಲ್ಲವನ್ನು ಸಹ ಇನ್ನು 3/4 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಕೂಡ ಅದೇ ರೀತಿಯಾಗಿ ಕರೆದು ತಗೊಂಡ್ರೆ ಆಯಿತು. ಈಗಾಗಲೇ ಲಾಸ್ಟ್ ಬ್ಯಾಚಲ್ಲಿ ನಾನು ಕರೆದಿರೋದನ್ನು ತೆಗೆದು ಹಾಕ್ತಾ ಇದ್ದೀನಿ. ನೋಡಿ, ಈಗಾಗಲೇ ಅವಲಕ್ಕಿಯನ್ನು ಹುರಿದಿದ್ದಾಯಿತು. ಅದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ಕೊಬ್ಬರಿಯನ್ನು ಹಾಕಬೇಕಾಗತ್ತೆ. ಅದಕ್ಕಾಗಿ ನಾನು ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನೀರು ಆರಿರುವಂತಹ ಕೊಬ್ಬರಿಯನ್ನು ಈಗ ತುರ್ಕೊಳ್ಬೇಕಾಗತ್ತೆ. ಒಂದು ತುರಿಮಣೆಯಿಂದ ಚೆನ್ನಾಗಿ ಇದನ್ನು ತುರ್ಕೊಳ್ಳಿ. ಆದಷ್ಟು ದೊಡ್ಡಕ್ಕೆ ಬರುವಂತಹ ತುರಿಮಣೆಯಿಂದಲೇ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಈ ಕೊಬ್ಬರಿ ಇದೆಯಲ್ಲ, ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ತಗೊಂಡಿರುವಂತಹ ಕ್ವಾಂಟಿಟಿಗೆ ನಾನು ಅರ್ಧ ಹೋಳಾಗುವಷ್ಟು ತಗೊಂಡು ಅದರಲ್ಲಿ 3/4 ಭಾಗವನ್ನು ಹಾಕಿದ್ದೀನಿ. ಅಷ್ಟು ಹಾಕಿದರೆ ಸಾಕಾಗತ್ತೆ. ಈಗಾಗಲೇ 3/4 ಭಾಗವನ್ನು ನಾನು ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವೀಗ. ನೋಡಿ, ಇಷ್ಟ ಆಗಿದೆಯಲ್ಲ. ಇನ್ನು ಇದರ ತುರಿಯನ್ನು ನೋಡ್ಬೋದು ನೀವು. ನಾವು ಈ ಥರನೇ ಒಣ ಕೊಬ್ಬರಿಯನ್ನೇ ತುರಿದು ಹಾಕೋದ್ರಿಂದ ಅವಲಕ್ಕಿ ಮನೋಹರದ್ದು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಹಸಿ ತೆಂಗಿನಕಾಯಿನ ನೀವು ಹಾಕೋದಕ್ಕೆ ಅಂತ ಹೋಗಬೇಡಿ. ಇನ್ನೂ ಅದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಈಗ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಬೇಕು. ಈ ಬಿಳಿ ಎಳ್ಳಿದೆಯಲ್ಲ, ಅದು ಚಟಪಟ ಸಿಡಿಯೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ. ತುಂಬ ಕಮ್ಮಿ ಉರಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲವನ್ನು ಹುರ್ಕೊಳ್ಬೇಕು. ಈಗಾಗಲೇ ಬಿಳಿ ಎಳ್ಳನ್ನು ಕೂಡ ಹುರಿದಿದ್ದಾಗಿದೆ. ಇದನ್ನು ಈಗ ತೆಗೆದು ನಾವು ಅವಲಕ್ಕಿ ಎಲ್ಲ ಹುರಿದು ಇಟ್ಕೊಂಡಿದ್ದೀವಲ್ಲ ದಪ್ಪ ಅವಲಕ್ಕಿಯನ್ನು, ಅದೇ ತಟ್ಟೆಗೆ ಈ ಬಿಳಿ ಎಳ್ಳನ್ನು ಕೂಡ ಹುರಿದಿರೋದನ್ನು ಹಾಕಬೇಕು. ನಂತರ 1 ಚಮಚದಿಂದ 2 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ. ನಂತರ ಈಗ ಇಲ್ಲಿ ಮೊದಲಿಗೆ ನಾವು ಗೋಡಂಬಿಯನ್ನು ಹುರ್ಕೊಳ್ಳೋಣ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಎರಡನ್ನೂ ಇಲ್ಲಿ ಬಳಕೆ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಾದ ನಂತರ ಮತ್ತೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ಮತ್ತು ಒಟ್ಟಿಗೆ ಹುರ್ಕೊಳ್ಳೋಣ. ಈಗಾಗಲೇ ನಾನು ಪೇಪರ್ ಅವಲಕ್ಕಿಯಿಂದ ಅವಲಕ್ಕಿ ಮನೋಹರವನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಎಲ್ಲರೂ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿದ್ದೀರಿ. ತುಂಬಾ ಧನ್ಯವಾದಗಳು. ಅದು ಇನ್ನೊಂದು ರೀತಿಯಾದಂತಹ ಟೇಸ್ಟ್ ಆಗಿರುತ್ತೆ. ಈ ದಪ್ಪ ಅವಲಕ್ಕಿಯಿಂದ ಹುರಿದುಬಿಟ್ಟು ನಾವು ಮಾಡ್ತೀವಲ್ಲ, ಇದು ಇನ್ನೊಂದು ರೀತಿಯಾದಂತಹ ಟೇಸ್ಟ್. ಈಗಾಗಲೇ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ಅದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ ನಾವು ಹುರಿಯೋದಕ್ಕಿರುವಂಥದ್ದು ಇಲ್ಲಿ ಒಣ ಕೊಬ್ಬರಿಯನ್ನು ತುರಿದಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಸಹ ಬ್ರೌನ್ ಕಲರ್ ಬರೋ ತನಕ ಅಥವಾ ಘಮ ಬರುವಲ್ಲಿವರೆಗೂ ಹುರ್ಕೊಳ್ಬೇಕು. ಇನ್ನು ಇಷ್ಟನ್ನು ನಾವು ಹುರಿದ್ಬಿಟ್ಟು ಬೆಲ್ಲದ ಪಾಕದಲ್ಲಿ ಹಾಕ್ತೀವಲ್ಲ, ಅದರ ಒಂದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವ ಸ್ವೀಟ್ ಕೂಡ ಇದರ ಮುಂದೆ ಏನೂ ಅಲ್ಲ ಅಂತ ಅನಿಸುತ್ತೆ ನಿಮಗೆ. ಈಗಾಗಲೇ ಒಣ ಕೊಬ್ಬರಿಯನ್ನು ಕೂಡ ಬ್ರೌನ್ ಕಲರ್ ಬರೋ ತನಕ ಹುರಿದಿದ್ದೀನಿ. ಅಂದರೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಾದ ಮೇಲೆ ಇದನ್ನು ಸಹ ತೆಗೆದು ಅದೇ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಈಗಾಗಲೇ ಎಲ್ಲವನ್ನು ಸಹ ಹುರಿದಿದ್ದಾಗಿದೆ. ಇನ್ನು ಬೆಲ್ಲದ ಪಾಕವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇನ್ನೊಂದು ದಪ್ಪ ತಳ ಇರುವಂತಹ ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಈಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾವು ಯಾವ ಕಪ್ಪು ಅಳತೆಯಿಂದ 3/4 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀವಲ್ಲ, ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ 1/4 ಕಪ್ಪಿಗಿಂತನೂ ಕಡಿಮೆ ನೀರನ್ನು ಹಾಕ್ಕೊಂಡು ಇನ್ನಿದನ್ನು ಜಸ್ಟ್ ಒಂದೆಳೆ ಪಾಕವನ್ನು ಮಾಡಿಕೊಳ್ಬೇಕು. ಈಗ ಉರಿಯನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ.
ಜಸ್ಟ್ ಒಂದೇಳೆ ಪಾಕದಿಂದ ಜಾಸ್ತಿ ನೀವು ಮಾಡೋದಕ್ಕೆ ಅಂತ ಹೋಗಬೇಡಿ. ನಮಗೆ ಅದು ಏನಾಗುತ್ತೆ ಅಂತಂದರೆ ಒಂದು ದಿವಸದಿಂದ 2 ದಿವಸ ಎಲ್ಲ ಉಳಿದ್ರೆ ತುಂಬಾ ಗಟ್ಟಿ ಗಟ್ಟಿ ಅನಿಸುತ್ತೆ, ಆಮೇಲೆ ತಿನ್ನೋದಕ್ಕೆ ಬರೋದಿಲ್ಲ, ಅಷ್ಟು ಗಟ್ಟಿ ಆಗುತ್ತೆ. ಈಗಲೇ ಈ ಹಂತದಲ್ಲಿ ನಾವೀಗ ಏಲಕ್ಕಿ ಪೌಡ್ರನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಇನ್ನು ಏಲಕ್ಕಿಯನ್ನು ಹಾಕಿ ಆದ ನಂತರ ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಚಮಚದಿಂದ 2 ಚಮಚ ಆದರೂ ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈಗ ಇನ್ನು ಈ ಅವಲಕ್ಕಿ ಮನೋಹರವನ್ನು ಸಕ್ಕರೆಯಲ್ಲೂ ಕೂಡ ಮಾಡ್ಕೊಳ್ಬಹುದು, ಅದು ಕೂಡ ರೂಢಿ ಇದೆ. ಇನ್ನು ತುಂಬ ಹಳೆಯ ಕಾಲದಲ್ಲಿ ಇದನ್ನು ಬೆಲ್ಲದಲ್ಲೇ ಮಾಡ್ತಾಯಿದ್ರು, ಹಾಗಾಗಿ ನಾನು ಟ್ರೆಡಿಷನಲ್ ಮೆಥಡಲ್ಲಿ ಹೀಗೇ ಮಾಡಿದ್ದು. ಈಗಾಗಲೇ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇನ್ನು 1 ನಿಮಿಷದಿಂದ ನೋಡಿ 2 ನಿಮಿಷದ ಒಳಗಡೆ ಇಷ್ಟು ಪಾಕ ಬರುತ್ತೆ, ಒಂದೆಳೆ ಪಾಕ ಸ್ವಲ್ಪ ಜಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಉರಿಯನ್ನು ಆಫ್ ಮಾಡ್ಕೊಳ್ಳಿ ಇಮ್ಮಿಡಿಯೇಟಾಗಿ. ಇನ್ನು ಉರಿಯನ್ನು ಆಫ್ ಮಾಡಿ ಆದ ತಕ್ಷಣವೇ ನಾವು ಹುರಿದಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ ಆಗಿರ್ಬೋದು, ತೆಂಗಿನಕಾಯಿ ತುರಿ, ಒಣ ದ್ರಾಕ್ಷಿ, ಆಮೇಲೆ ಬಿಳಿ ಎಳ್ಳು, ಇವೆಲ್ಲವೂ ಕೂಡ ಒಟ್ಟಿಗೆ ನಾವು ಹಾಕ್ಕೊಂಡಿದ್ದೀವಿ ಒಂದು ತಟ್ಟೆಗೆ. ಅವೆಲ್ಲವನ್ನು ಈಗ ಹಾಕ್ತಾಯಿದ್ದೀನಿ. ಇನ್ನು ಉರಿಯನ್ನು ಹಚ್ಚೋದಕ್ಕೆ ಅಂತ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ನಾನೀಗ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವನ್ನು. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇದಕ್ಕೆ ಮೇಲಿಂದ ತುಪ್ಪವನ್ನು ಹಾಕ್ಕೊಳ್ಬೇಕು. 1 ಚಮಚದಿಂದ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಇನ್ನು ನಾವು ದಪ್ಪ ಅವಲಕ್ಕಿಯನ್ನು ಇಲ್ಲಿ ಬಳಕೆ ಮಾಡಿರೋದ್ರಿಂದ ಎಷ್ಟು ಗರಿಗರಿಯಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಅಂತಂದರೆ ಫ್ರೆಂಡ್ಸ್, ನೀವು ಇದನ್ನು ಮಾಡಿ ನೋಡಿ, ಯಾವುದೇ ಸ್ವೀಟ್ ಕೂಡ ಇದರ ಮುಂದೆ ಅಲ್ಲ ಅಂತ ಅನಿಸುತ್ತೆ ನಿಮಗೆ. ಇನ್ನು ಕೃಷ್ಣ ದೇವರಿಗಂತೂ ಅವಲಕ್ಕಿ ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಕೃಷ್ಣ ಮತ್ತು ಸುಧಾಮರ ಕಥೆಯನ್ನು ನೀವು ಕೇಳೇ ಇರ್ಬೋದು. ಹಾಗಾಗಿ ಅಷ್ಟಮಿ ದಿವಸ ಕೃಷ್ಣ ದೇವರಿಗೆ ನೈವೇದ್ಯಕ್ಕೆ ಈ ಅವಲಕ್ಕಿ ಮನೋಹರವನ್ನು ಮಾಡಿ ಕೃಷ್ಣ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಇವತ್ತಿನ ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ರೆಸಿಪಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಯನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅವೆಲ್ಲವನ್ನು ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.